ಕರಸ್ ಎಲ್ಲರೂ ಹೆಂಗಿದ್ದಿ? ಕಳೆದ ವಾರ ನಾವು ಶ್ರೀಕೃಷ್ಣನ ಕರ್ಕೊಂಡು ಬಂತು. ಆಮೇಲೆ ಈ ವಾರ ಹಾರ ಕರ್ಕೊಂಡು ಬರ್ತಾ ಇದ್ದೆ ಹೇಳಿ ಗ್ರೇಷುತ್ತಾ ಇದ್ದೀರಾ? ಈ ವಾರ ಒಬ್ಬರು ಸ್ಪೆಷಲ್ ಗೆಸ್ಟ್ ಬರ್ತಾ ಇದ್ದವು. ಅವೇ ನಮ್ಮ ಗಣೇಶ. ಇನ್ನರ ವಾರ ಗಣೇಶ ಚತುರ್ಥಿ ಇದ್ದಲ್ಲ, ಆ ಲೆಕ್ಕಲ್ಲಿ ಇಂದು ನಿಮಗೆಲ್ಲರಿಗೂ ಗಣೇಶನ ಚಿತ್ರವ ಸುಲಭವಾಗಿ ಹೇಗೆ ಬಿಡಿಸೋದು ಹೇಳಿದರೆ ಹೇಳಿಕೊಡ್ತಾ ಇದ್ದೆ. ಸುಲಭಲ್ಲಿ ಬರೀ ಸ್ಕೆಚ್ ಮಾಡೋದು ಮಾತ್ರ ಅಲ್ಲ, ನಾನು ನಿಮಗೆ ಇಂದು ಎಕ್ರೆಲಿಕ್ ಪೇಂಟಿಂಗ್ ಇಲ್ಲಿ ಮಾಡೋದು ಹೆಂಗೆ ಹೇಳಿಕೊಡ್ತಾ ಇದ್ದೆ. ಸೊ ಟೆನ್ಷನ್ ಮಾಡಬೇಡಿ, ವಿಘ್ನೇಶ್ವರ ನೆನೆಸಿ, ಬಿಕಾಸ್ ಎನಿಬಡಿ ಕ್ಯಾನ್ ಡ್ರಾ. ಇಂದು ಗಣೇಶನ ಚಿತ್ರ ಬಿಡಿಸುತ್ತಾ ಇದ್ದು, ನಾನು ನಿಂಗೋಗೆ ತುಂಬ ಕಾಂಪ್ಲಿಕೇಟ್ ಮಾಡ್ತಲೆ, ಎಲ್ಲರಿಗೂ ಮಾಡುವ ಹಾಗೆ ಸಿಂಪಲಾಗಿ ಗಣೇಶನ ಪೇಂಟಿಂಗು ಚೆಂದಕ್ಕೆ ಹಿಂಗೆ ಮಾಡ್ಲಕ್ಕೂ ಹೇಳೋ ಥರ ತೋರಿಸುತ್ತಾ ಇದ್ದೆ. ಫಸ್ಟಿಗೆ ಸ್ಕೆಚಲ್ಲಿ ಒಂದು ಎಸ್ ಕರ್ವ್ ಹಾಕಿ, ಓಕೆ. ನೆಕ್ಸ್ಟ್ ಅದರ ಪಕ್ಕದಲ್ಲಿ ಇನ್ನೊಂದು, ಅದರ ಗಮನಿಸಿ ಇಲ್ಲಿ ಹೀಗೆ ಬಂತು, ಇಲ್ಲಿಗೆ ಹಿಂಗೆ ಬಂದು ಮತ್ತೆ ಕೆಳಗೆ ಹೋಗ್ತು. ಇದರ ಜೋಡಿಸಿ ಇಲ್ಲಿ ಹೀಗೆ ಇದಿಷ್ಟಾದ ಮತ್ತೆ ಹೊಟ್ಟೆಗೆ ಅದರ ದೇಹಕ್ಕೆ ಒಂದು ದೊಡ್ಡ ಸರ್ಕಲ್ ಹಾಕಿ ಒಂದು ಜನಿವಾರ, ಒಂದು ಹೊಕ್ಕಳು, ಮತ್ತು ಕಾಲಿಂಗಿದೆ ಒಂದು ಕುರುಟು, ಒಂದು ಓವೆಲ್ ಶೇಪು, ಈ ಚಡಂಗಿ ಇನ್ನೊಂದು ಓವೆಲ್ ಶೇಪು. ಇಲ್ಲಿ ಕಾಲಿಗೆ ಒಂದು ಸ್ಟ್ರೈಟ್ ಲೈನ್ ಮತ್ತು ಉಲ್ಟಾ 3 ಬರೋದರತ್ತು, ಕೆಳಗಣ ಪಾರ್ಟ್ ದೊಡ್ಡಕ್ಕೆ, ಮೇಲಣ ಪಾರ್ಟ್ ಸಣ್ಣಕ್ಕೆ, ಅದಕ್ಕೆ ಇದರ ಹಿಂಗೆ ಕನೆಕ್ಟ್ ಮಾಡ್ರೆ ಆಯ್ತು. ಇನ್ನು ಕೈಗೆ ದೊಡ್ಡ ಯು ಶೇಪ್ ಬರೆಯಿರಿ, ಮತ್ತು ಇಲ್ಲಿ ಒಂದು ಸಣ್ಣಕ್ಕೆ ಇದರ ಕನೆಕ್ಟ್ ಮಾಡಿ. ಅದಕ್ಕೆ ಇಲ್ಲಿ ಒಂದು ಬಳೆಯನ್ನು ಹಿಂಗೆ ಹಾಕ್ಯಾರ ಆಯ್ತು, ಸಿ ಬರೋದರ ಆಯ್ತು. ಇಲ್ಲಿ ಈಚೆ ಕೈಲಿದೆ ಹಿಂಗೆ ಬರೋದು, ಇಲ್ಲೊಂದು ಮೋದಕ. ಸರಿಯಾ? ಆಲ್ಮೋಸ್ಟ್ ಗಣೇಶನ ಆಕಾರ ಆಯ್ತು. ಇಲ್ಲೊಂದು ಡಿ ಹಾಗೆ ಬರೆದರೆ ಗಣೇಶನ ಕಿವಿ ಆಯ್ತು. ಇಲ್ಲಿದೆ ಲೆಟರ್ ಡಿ. ಅಲ್ಲಿಗೆ ಗಣೇಶನ ಚಿತ್ರ ಆಗಿ ಬಿಟ್ಟದ್ದು. ಹೆಚ್ಚಂತ ಕೆಲಸ ಇಲ್ಲ. ಇನ್ನು ಕಿವಿಯ ಬೇಕಾದ್ರೆ ಇನ್ನೂ ದೊಡ್ಡ ಮಾಡ್ಲಕ್ಕು, ನಮಗೆ ಗಣೇಶನ ಕಿವಿ ದೊಡ್ಡ ಹೇಳಿದಕ್ಕಲ್ಲ, ಸೊ ಇಷ್ಟು ದೊಡ್ಡ ಆಕಾರಲ್ಲಿ ಮಾಡ್ಲಕ್ಕು. ಇನ್ನು ಬೇಡದ ಲೈನ್ಸ್ಗಳೆಲ್ಲ ನಾವು ಕೂತ್ಕೊಂಡು ರಬ್ ಮಾಡ್ತು. ಯಾವುದೆಲ್ಲ ಬೇಡದ ಲೈನ್ಸ್ ನಮಗಿಲ್ಲಿ, ಇದೊಂದು ಲೈನ್ ನಾವು ಅವಾಗ ಬೇಡದ್ದು ಸಣ್ಣ ಆಯ್ತು.
ರಿಫೈನ್ ಮಾಡಿಕೊಂಡು ಇನ್ನು ಇಲ್ಲಿ ಒಂದು ಎಲೆ ಬಿಡ್ಸಕ್ಕನ್ನೇ, ಎಲೆ ಬಿಡಿಸೋದೇ ಸುಲಭ. ವಿ ಬರೆಯಿರಿ, ಒಂದು ಸರ್ಕಲ್ ಹಾಕಿ, ಇಲ್ಲೊಂದು ಲೈನ್ ಹಾಕಿ, 2 ಗೀಟ್ ಹಾಕಿ, ನೆಕ್ಸ್ಟ್ ಇಲ್ಲಿ ಬೆನ್ನಿಂಗ್ ಒಂದು ದೊಡ್ಡ ಸಿ, ಉಲ್ಟಾ 2, ಕೈಲಿ ಒಂದು ಮೋದಕ, ನೆಕ್ಸ್ಟ್ ಒಂದು ಬೀಲ. ಸಿಂಪಲ್. ಇನ್ನು ನಾವು ಇದಕ್ಕೆ ಕಲರಿಂಗ್ ಮಾಡುವ. ಸೊ ಫಸ್ಟಿಗೆ ನಾನೀಗ ರೆಡ್ ಕಲರ್ ಹಾಕುತ್ತಾ ಇದ್ದೆ. ನನ್ನ ಹತ್ರ ಸ್ಕಾರ್ಲೆಟ್ ರೆಡ್ ಇದ್ದು, ಸೊ ಫುಲ್ ಪೇಜನ್ನು ಸ್ಕಾರ್ಲೆಟ್ ರೆಡ್ ಹಾಕುತ್ತಾ ಇದ್ದೆ. ಜಸ್ಟ್ ಲೈಟ್ ವಾಶ್ ಅನ್ನೋದೀಗ. ಈ ಗಮ್ ಟೇಪ್ ಹಾಕಿದ್ದ ರೀಸನ್ ಎಂತರ ಹೇಳಿದರೆ, ಎಲ್ಲಿಯಾದರೂ ಲೈನಿಂದ ನಮ್ಮ ವಾಟ್ರಿಂದ ಹೆರಂಗೆ ಹೋತುಳ್ಳಿ ಆದರದೆ ತೆಗೆದಪ್ಪಾಗ ನೀಟ್ ಫಿನಿಶಿಂಗ್ ಬಂತು. ಸೊ ಅದಕ್ಕೆ ಬೇಕಾಗಿ ಹಾಕುತ್ತಾ ಇರ್ಬೋದು. ಹಂಗಾಗಿ ಈಗ ಇದು ಪೇಂಟಿಂಗ್ ಎಷ್ಟು ಲೈಟ್ ಇದ್ದೊಳೆ ಅಂದಾಜೆ ಹೋಗ್ತಾ ಇದ್ದೊಳೆ ಗ್ರೇಷ್ ಇದ್ದೆ. ಆದರೆ ನನ್ನ ಪೆನ್ಸಿಲ್ ಮಾರ್ಕ್ಸ್ ನನಗೆ ಇನ್ನೂ ಕ್ಲೀನಾಗಿ ಕಾಣ್ತಾ ಇತ್ತು. ನಾನು ಫುಲ್ ಹೈಡ್ ಮಾಡಿದ್ದಿಲ್ಲ ಅದ. ಓಕೆ, ನೆಕ್ಸ್ಟ್ ಎಂತ ಮಾಡೋದು ನಾವು, ಇದರ ಡ್ರೈ ಅಪ್ಪೆಲ್ಲ ಬಿಡೋದು. ಈಗ ಪೇಂಟಿಂಗ್ ಆಲ್ಮೋಸ್ಟ್ ಡ್ರೈ ಆಯಿತು. ಇನ್ನು ನೆಕ್ಸ್ಟ್ ಎಂತ ಮಾಡ್ತಾರೆ, ನನಗೆ ಈಗ ರೆಡ್ ಪ್ಯಾಲೆಟ್ಲಿ ರೆಡ್ ಕಲರ್ ಇತ್ತಿದ್ದು, ಅದಕ್ಕೆ ನಾನು ಲೆಮನ್ ಎಲ್ಲೋಯಿಂದ ತಗೊಂಡು ರಜ್ಜ ಮಿಕ್ಸ್ ಮಾಡಿದೆ. ಪ್ಲಸ್ ಅದಕ್ಕೊಂಚೂರು ವೈಟ್ ಕಲರನ್ನು ಮಿಕ್ಸ್ ಮಾಡಿದೆ. ಆ ಬ್ರೈಟ್ನೆಸ್ಸಿಂದ ಬೇಕಾಗಿ ರಜ್ಜ ವೈಟ್ ಮಿಕ್ಸ್ ಮಾಡಿದ್ದೆ. ಸೊ ಅದೇ ಕಲರ್ಸ್ನ ತಗೊಂಡು ನಾನೀಗ ಗಣೇಶನಿಗೆ ಮಾತ್ರ ಫಿಲ್ ಮಾಡ್ತಾ ಇದ್ದೆ. ಸೊ ನೋಡಿ, ನನಗೆ ಅದೊಂದು ಡಿಫ್ರೆಂಟ್ ಆರೆಂಜ್ ಕಲರ್ ಶೇಡ್ ಸಿಕ್ಕಿದ್ದೆ ನನಗೆ. ರಜ್ಜ ರೆಡ್, ತುಂಬ ಯೆಲ್ಲೋ, ಮತ್ತೊಂದು ರಜ್ಜ ವೈಟ್. ಇದರಲ್ಲಿ ಮಾಡುವಾಗ ನೋಡಿ, ಅಂದರೆ ರಜ್ಜಲ್ಲಿ ಗ್ಯಾಪ್ ಬಿಡ್ತಾ ಇದ್ದೆ. ಅಂದರೆ ನನ್ನ ಬಾರ್ಡರ್ ಲೈನ್ಸ್ಗಳೆಲ್ಲ ಚೂರು ಗ್ಯಾಪ್ ಬಿಟ್ಟುಕೊಂಡು ಮಾಡ್ತಾ ಇದ್ದೆ. ಅಂತ ಹೇಳಿದ್ರೆ ನನಗೆ ಆ ಲೈನ್ಸ್ ಬೇಕು ನನಗೆ ಮತ್ತೆ ಫೈನಲ್ ಡೀಟೇಲ್ ಮಾಡಲೆ.
ನನಗೆ ರಜೆ ತಾಂಟಿತ್ತೊಳೆ ಅದರ ದೊಡ್ಡ ವಿಷಯ ಅಲ್ಲ, ಬಟ್ ಮೋಸ್ಟ್ ಆಫ್ ದ ಏರಿಯಾನು ಗ್ಯಾಪ್ ಬಿಟ್ಟುಕೊಳ್ತಾ ಇದ್ದೆ. ನನಗೆ ಐಡಿಯಾಕ್ಕೆ ಬೇಕಾಗಷ್ಟಕ್ಕೆ. ಪೇಂಟ್ ಮಾಡುವಾಗ ಗಮನ ಇರಲಿ, ಕೈಯಲ್ಲಿ ಯಾರು ನಿಂಗೆ ಅದರ ಒಣಗುವನ್ನ ಮೊದಲೇ ನಿಂಗೆ ಅಲ್ಲಿ ಟಚ್ ಮಾಡಿದ್ದೀವಿ ಹೇಳಿ, ಆದರೆ ಸ್ಪ್ರೆಡ್ ಹಾಕು ಪೇಂಟು. ಇದೇ ಥರ ಕೈ ಕಾಲು ಎಲ್ಲದಕ್ಕೂ ಹಾಕುತ್ತಾ ಇದ್ದೆ. ಓಕೆ, ನೆಕ್ಸ್ಟ್ ಕಾಲು. ಇದೀಗ ಬೇಸಿಕ್ ಆಯ್ತು, ಇಲ್ಲಿಗೆ ಈಗ ಹಾಕಕ್ಕಷ್ಟೇ. ಅದಕ್ಕೆ ನಾನು ಬ್ರಷ್ ಚೇಂಜ್ ಮಾಡ್ತಾ ಇದ್ದೆ. ಬ್ರಷ್ ಚೇಂಜ್ ಮಾಡಿಕೊಂಡು ರೌಂಡ್ ಬ್ರಷ್ ತಗೊಳ್ತಾ ಇದ್ದೆ. ಆದರೆ ಫ್ಲಾಟ್ ಬ್ರಷಲ್ಲಿ ಆದರೆ ಅಲ್ಲಿ ಹಾಕೊಳ್ಳೋಕೆ ಕಷ್ಟಕ್ಕೂ, ಹಾಗಾಗಿ ರೌಂಡ್ ಬ್ರಷ್ ತಕ್ಕೊಂಡು ನಾನಿಲ್ಲಿ ಅವನ್ನ ಗಣೇಶನ ಬ್ಯಾಂಗಲಿಂಗೆ ಹಾಕುತ್ತಾ ಇಲ್ಲೇ. ಬರೀ ಕೈಗೆ ಮಾತ್ರ. ಇಲ್ಲಿಗೆ ಈಗಲೇ ಹಾಕೊಳ್ಳೋಕ್ಕೂ ಬೇಕಾದ್ರೆ ಒಂದು ಆರೆಂಜ್ ಹಾಕಿ ಸಿಲೋವೆಟ್ಟಿಂಗೆ ಬೇಕಾದ್ರೆ ಅಥವಾ ಫುಲ್ ಬ್ಲ್ಯಾಕ್ ಮಾಡಿ ಹೇಳಿದ್ರೆ ಬ್ಲ್ಯಾಕ್ದೇ ಮಾಡ್ಲಕ್ಕು. ನಾನೊಂಚೂರು
ನನಗೆ ಆರೆಂಜ್ ಬೇಕಲ್ಲಿ, ಹಾಗೆ ಶೇಡಿಂಗಿಗೆ ಬೇಕಾಗಿ ಹಾಕುತ್ತಾ ಇದ್ದೆ. ಲೈಟಾಗಿ ಹಾಕಿದ್ದಷ್ಟೇನು. ಸೊ ಈ ಥರ ಈಗ ನಾವು ಒಣಗಲೇ ಬಿಡುವ. ಒಣಗಿದ ಮತ್ತೆ ಇದರ ಮೇಲೆ ಇನ್ನೊಂದು ಕೋಟ್ ಸ್ಟಾರ್ಟ್ ಮಾಡುವ. ನಾನೀಗ ಇಲ್ಲಿ ಬ್ಯಾಂಗಲ್ಸ್ಗೆ ಮತ್ತು ಮೋದಕಕ್ಕೆ ಒಂಚೂರು ಬೇರೆ ಬಣ್ಣ ಹಾಕುತ್ತಾ ಇದ್ದೆ. ರಜ್ಜ ಅದೇ ಆರೆಂಜಿಂಗೆ ರಜ್ಜ ಎಲ್ಲೋ ಹೆಚ್ಚು ಮಿಕ್ಸ್ ಮಾಡಿದೆ. ಹೆಚ್ಚು ಮಿಕ್ಸ್ ಮಾಡಿ ಇಲ್ಲೇ ಹಾಕುತ್ತಾ ಇದ್ದೆ. ಮೋದಕ ಹಾಕುದೇನು ಅದೇ ಥರ ಹಾಕುತ್ತಾ ಇದ್ದೆ. ಇದರ ಕಂಪ್ಲೀಟ್ಲಿ ಡ್ರೈ ಆಗ್ತಲ್ಲ ಬಿಡುವ. ಇದು ಆಲ್ಮೋಸ್ಟ್ ಡ್ರೈ ಆಯಿತು. ನಾನು ಪುನಃ ಈ ಬ್ಯಾಂಗಲ್ಲಿ ಹಾಕಿದ ಕಲರ್ಸನ್ನು ತಕ್ಕೊಂಡು ಕೆಲವುದಕ್ಕೆ ನನಗೆ ಶೇಡ್ಸ್ ಬೇಕು, ಅಂದರೆ ಬ್ರೈಟ್ನೆಸ್ ಬೇಕು ಅಲ್ಲಿಗೆ ಮಾತ್ರ ನಾನು ಈ ಯೆಲ್ಲೋ ಕಲರ್ನ ಹಾಕುತ್ತಾ ಇದ್ದೆ. ಫಾಸ್ಟ್ ಹಾಕ್ಕೊಂಡು ಹೋಯಕ್ಕೋ ಅಂತ ಬೇರೆ ಡ್ರೈ ಅಪ್ಪದ್ರೊಳದಕ್ಕೆ ನಮಗೆ ಶೇಡಿಂಗ್ ಸ್ಪ್ರೆಡ್ ಮಾಡಲಿದ್ದು ಸೈಡ್ಸ್ಗೆ. ಪುನಃ ಬರೀ ನೀರು ತಕ್ಕೊಳ್ತಾ ಇದ್ದೆ. ಇದರ ಸೈಡ್ಸಿಂದ ಇಲ್ಲಿ ಸ್ಪ್ರೆಡ್ ಮಾಡ್ತಾ ಇದ್ದೆ. ಈ ಎಡ್ಜಸ್ಗಳಲ್ಲಿ ಮಾತ್ರ ಸ್ಪ್ರೆಡ್ಸ್ ನಮಗೆ ಹಾಕು. ಕಲರ್ ಮಿಕ್ಸಿಂಗ್ ಪ್ಯಾಲೆಟ್ಲಿ ಮಾತ್ರ ಅಲ್ಲ, ಇಲ್ಲಿದೆ ಮಾಡಲ ಹೋಗ್ತು ಹಿಂಗೆ.
ಇದರಿಂದ ನೆಕ್ಸ್ಟ್ ಪುನಃ ಡ್ರೈಗೆ ಮಾಡುವ. ಇದೀಗ ರಜ್ಜ ಒಣಗಿತ್ತು, ಇದು ಒಣಗಿದೆ. ಮತ್ತು ಇದಕ್ಕೆ ನಾನೀಗ ವೈಟ್ ಕಲರ್ ಡೈರೆಕ್ಟ್ ತಗೊಳ್ತಾ ಇದ್ದೇನೆ. ಈಗ ಸೇಮ್ ನಾವೀಗ ಎಲ್ಲೋ ಹೆಂಗೆ ಹಾಕಿತ್ತೋ ಅದೇ ಥರ ವೈಟ್ ಅನ್ನೋದೇ ಹಾಕೋದು, ಆದರೆ ರಜ್ಜ ಕಮ್ಮಿ. ಎಲ್ಲೋ ನಾವು ದಪ್ಪಕ್ಕೆ ಹಾಕಿತ್ತು, ಇಲ್ಲಿ ಒಂದು ರಜ್ಜ ಒಂದೊಂದು ಗೆರೆ ಅಷ್ಟು ಹಾಕಿದರೆ ಸಾಕು. ಇಷ್ಟೇ ಹಾಕಿದ್ರೆ ಸಾಕು. ಮತ್ತು ಇದರನ್ನೇ ನೀರು ತಕ್ಕೊಂಡು ಸ್ಪ್ರೆಡ್ ಔಟ್ ಮಾಡೋದು. ತುಂಬ ಹೆಚ್ಚು ನೀರಲ್ಲೇ ತಕ್ಕೊಳ್ಳಿ ಅಂತ ಕೇಳಿದ್ರೆ, ಇಲ್ಲಿ ನೋಡಿ ಇಲ್ಲಿ ಪೇಂಟ್ ಬರ್ತಾ ಇದ್ದಲ್ಲ ಆ ಥರ ಹೊತ್ತು ನಿಮಗೆ ತುಂಬ ಕಮ್ಮಿ ತಕ್ಕೊಂಡ್ರೆ ನಿಮಗೆ ಸ್ಪ್ರೆಡ್ದೆ ಆಗ ಸರಿಯಾಗಿ. ಈಗ ಕೆಳಗದಷ್ಟು ಲೇಯರು ಕ್ಲೀನ್ ಫಿನಿಶ್ ಒಣಗಿದ್ದಿಲ್ಲ ಅದು, ಹಾಗಾಗಿ ಅದು ಹಾಗೆ ಎಳಕ್ಕೆ ಬರ್ತಾ ಇದ್ದು. ಬಟ್ ನಮಗೆ ಅದರ ಫೀಲ್ ಇದ್ದರೆ ಸಾಕಲ್ಲಿ, ರಜ್ಜ ಬ್ರೈಟ್ನೆಸ್ ಹೆಚ್ಚಪ್ಪಲ್ಲ ಬೇಕಾಗಿ. ಓಕೆ, ಆಲ್ಮೋಸ್ಟ್ ಆಯ್ತು ನಮ್ಮದು. ಇನ್ನು ರಜ್ಜ ನಾವು ಡಾರ್ಕ್ ಶ್ಯಾಡೋ ಇಂದ ಮಾತ್ರ ಆ್ಯಡ್ ಮಾಡಿದ್ರೆ ಆಯ್ತು. ರಜ್ಜ ಇದು ಒಣಗಲಿ, ಮತ್ತೆ ನಾವು ಇದಕ್ಕೆ ಶ್ಯಾಡೋ ಆ್ಯಡ್ ಮಾಡುವ. ಇದೀಗ ರಜ್ಜ ಡ್ರೈ ಆಯಿತು. ನಿಂಗೆ ನೆಕ್ಸ್ಟ್ ಇನ್ನು ಶ್ಯಾಡೋ ಹಾಕುವಾಗ ನಿಂಗೆ ಬ್ಲ್ಯಾಕ್, ಯೂಶ್ವಲಿ ಎಲ್ಲರೂ ಬ್ಲ್ಯಾಕ್ ತಗೊಳ್ತು. ಬ್ಲ್ಯಾಕಿನ ಬದಲು ನಾನು ಹೇಳೋದು ಆ ಬ್ಲ್ಯಾಕಿಂಗೆ ರೆಡ್ ಕಲರ್ನ ಮಿಕ್ಸ್ ಮಾಡಿ, ಹೇಳಿದ್ರೆ ರೆಡ್ ಕಲರ್ ಜಾಸ್ತಿ ತಗೊಂಡು ಅದಕ್ಕೆ ಒಂದು ಚೂರು ಬ್ಲ್ಯಾಕ್ ಕಲರ್, ಒಂದು ಡಾಟ್ ಬ್ಲ್ಯಾಕ್ ಕಲರ್ ಆ್ಯಡ್ ಮಾಡಿ ತೊಡ್ರೆ ನಿಮಗೆ ಒಂಥರ ಒಂದು ಡಾರ್ಕ್ ಬ್ರೌನ್ ಕಲರ್ ಶೇಡ್ ಸಿಕ್ಕುತ್ತು. ಆ ಶೇಡಿನ ಯೂಸ್ ಮಾಡಿ ನಿಂಗೆ ಅಷ್ಟಪ್ಪಾಗ ನಿಂಗಳ ಪೇಂಟಿಂಗಿನ ಲುಕ್ ಫಿನಿಶಿಂಗ್ ತುಂಬ ಚಂದ ಕಾಣುತ್ತೆ. ನೋಡಿ ಈ ಫಿನಿಶಿಂಗ್ ಇದ್ದಲ್ಲ, ಈ ಕಲರ್ ತುಂಬ ಚಂದ ಇದು ಕಲರ್. ನಿಂಗಳ ಬ್ಯಾಕ್ಗ್ರೌಂಡು, ನಿಂಗಳ ಕ್ಯಾರೆಕ್ಟರ್, ನಿಂಗೆ ಯಾವುದೇ ಡ್ರಾಯಿಂಗ್ ಮಾಡ್ತೀವಿ. ಈಗ ನಾನಿಲ್ಲಿ ಗಣೇಶನ ಬಿಡಿಸುತ್ತಾ ಇದ್ದೆ, ಆದರೆ ನಿಂಗೆ ಯಾವುದೇ ಕ್ಯಾರೆಕ್ಟರ್ಗೆ ಬಿಡಿಸುತ್ತಾ ಇರೋದೇ ನಿಂಗೆ ಅದರಲ್ಲಿ ಕಲರ್ ಥೀಮಿನ ರಜ್ಜ ನೋಟಿಸ್ ಮಾಡಿ. ನಿಂಗೆ ಯಾವ ಕಲರ್ ಹಾಕುತ್ತಾ ಇದ್ದಿ, ಅದು ಯಾವ ಕಲರ್ ಹಾಕಿಯಾರೆ ಎಷ್ಟು ಚಂದ ಕಾಣುದು ಹಾಗೆ. ಇಲ್ಲಿಗ ನಾನೀಗ ಮಾಡ್ತಾ ಇರ್ತದೆ ಅಂತ ಹೇಳ್ರಿ, ಇಲ್ಲಿ ಎಡ್ಜಸ್ ಇಲ್ಲಿ ಒತ್ತಿ ಹಾಕುತ್ತಾ ಇದ್ದೆ, ಹೇರಂಗಪ್ಪಾಗ ಸ್ಪ್ರೆಡ್ ಔಟ್ ಮಾಡ್ತಾ ಇದ್ದೆ. ಯಾ ಈ ಲೇಯರ್ ಮಾಡುವಾಗ ಆದಷ್ಟು ನಿಧಾನಕ್ಕೆ ಮಾಡೋಕ್ಕೆ ಅಂತ ಕೇಳಿದ್ರೆ ಫಿನಿಶಿಂಗ್ ಕೊಡ್ತಾ ಇರ್ಬೋದು ನಾವು. ಸೊ ನಾನೀಗ ಡ್ರೈ ಬ್ರಷಲ್ಲೇ ಸ್ಪ್ರೆಡ್ ಮಾಡ್ತಾ ಇದ್ದೆ. ನಾನು ಮತ್ತೆ ಇದರ ಡೀಟೇಲ್ ಮಾಡ್ತಾ ಇದಕ್ಕೆ, ಡೀಟೇಲ್ ಆಗಿ ಇಲ್ಲಿ ಕ್ಲೀನ್ ಆಗಿ ಸ್ಪ್ರೆಡ್ ಮಾಡ್ಲಿಕ್ಕೂ. ನೋಡಿ ನಿಂಗಳ
ಡ್ರಾಯಿಂಗಿನ ಲುಕ್ ರಜ ಇನ್ನೂ ಲಾಯ್ಕ್ ಆಗ್ತಾ ಇದ್ದೆ ಈಗ. ಎಷ್ಟು ನಿಧಾನ ಮಾಡ್ತೀರೋ ಅಷ್ಟು ನೀಟ್ ಬಂತು. ಯಾವಾಗಲೂ ಕಲರಿಂಗ್ ಮಾಡುವಾಗ ರಶ್ ಮಾಡಿದಾಗ, ಗಡಿಬಿಡಿ ಗಡಿಬಿಡಿ ಮಾಡಿದಾಗ ನಿಧಾನಕ್ಕೆ ಆದರೆ ಎಂಜಾಯ್ ಮಾಡಿ ಒಂದು ಮಾಡೋಕ್ಕೂ. ನೋಡಿ ಹೀಗೆಲ್ಲ ಹೋಗ್ತದೆ ಒಣಗದ್ರೆ. ಈಗ ಈ ಥರ ತಿರುಗಿಸುತ್ತಾ ಇದ್ದೆ ಬೋರ್ಡನ್ನೇ. ಅದಕ್ಕೆ ನನಗೆ ಇಲ್ಲಿ ರಜೆ ಡೀಟೇಲ್ ಮಾಡುವಾಗ ಕಲರ್ ಕೈಗೆ ಹಿಡಿತಾ ಇದ್ದ, ಹಾಗಾಗಿ ಅದು ಒಣಗಿದ್ದಿಲ್ಲ ಪೂರ್ತಿಯಾಗಿ. ನಾನೀಗ ಈ ಫ್ಲ್ಯಾಟ್ ಬ್ರಷ್ ತಗೊಳ್ತಾ ಇದ್ದೆ. ಇಲ್ಲಿ ಫ್ಲ್ಯಾಟ್ ಬ್ರಷ್ ತಗೊಂಡು ರಜ್ಜ ಲೈಟಾಗಿ ಈ ಕಲರ್ಸ್ನ ತಗೊಂಡು ಸ್ಪ್ರೆಡ್ ಮಾಡ್ತಾ ಇದ್ದೆ. ನಮ್ಮದು ಬ್ಯಾಕ್ಗ್ರೌಂಡು ಆಲ್ರೆಡಿ ಒಂದೇ ಕೋಟ್ ಇಪ್ಪದು, ಅದರಲ್ಲಿ ಡೀಟೇಲ್ ಇಲ್ಲೇ ಅದರಲ್ಲಿ ಎಂಥದ್ದು ಹೇಳಿದ್ರೆ ನಾವು ಡಾರ್ಕಾಗಿ ಏನೂ ಮಾಡಿದ್ದಿಲ್ಲ ಅದರಲ್ಲಿ. ಅದಕ್ಕೆ ನಿಮಗೋಗಲ್ಲಿ ಇಲ್ಲಿ ವೈಟ್ ವೈಟ್ ಕಾಣ್ತಾ ಇತ್ತು. ಆ ವೈಟಿನ ನಾವು ಕವರ್ ಅಪ್ ಮಾಡಲಿದ್ದೀಗ ಬೈ ಜಸ್ಟ್ ಆ್ಯಡಿಂಗ್ ನಮ್ಮ ರೆಡ್ ಶೇಡ್ಸಿನ, ಯೆಲ್ಲೋ ಶೇಡ್ಸಿನ, ನಾವು ಬ್ರೌನ್ ಶೇಡ್ಸ್ ಹಾಕಿದ್ದಲ್ಲ ಅದರ ಮಿಕ್ಸ್ ಮಾಡಿಕೊಂಡು ನಾವು ರಜ್ಜ ಪ್ಯಾಚಿ ಆಗಿ ಮಾಡ್ತಾ ಇರ್ಬೋದು. ಅದನ್ನು ಬೇಕೊಳೆ ಮಾಡ್ತಾ ಇರ್ಬೋದು. ಏನಾಗ ಅದರಲ್ಲಿ ಒಂದು ಟೆಕ್ಸ್ಚರ್ ಸಿಕ್ಕುತ್ತಾ ಇದ್ದು, ಆ ಟೆಕ್ಸ್ಚರ್ಗೆ ಬೇಕಾಗಿ ಮಾಡ್ತಾ ಇರ್ಬೋದು. ಓಕೆ.
ನೋಡಿ ನಮ್ಮ ಆ ವೈಟ್ ಗ್ಯಾಪ್ಸ್ ಎಲ್ಲವುದೇ ಫಿಲ್ ಆಗಿ ಆಯ್ತು. ಸೊ ಅವನಿಗೆ ಅದರ ಉಲ್ಟಾ ಮಾಡ್ತಾ ವಾಪಸ್ಸು ಬೇಲಿ ಕೆಳನ ಪಾರ್ಟಿಗೆ ಮಾಡ್ತಾ ಇದ್ದೆ. ಈ ಸರ್ತಿ ನಾನು ರೆಡ್ ಕಲರ್ನ ದಪ್ಪಕ್ಕೆ ಹಾಕುತ್ತಾ ಇದ್ದೆ. ರೆಡ್ನ ಹೆಚ್ಚಿಗೆ ನನಗೆ ಆಲ್ರೆಡಿ ಡಾರ್ಕ್ ಕಲರ್ ಹಾಕಿ ಆಯ್ದು. ಬ್ರೌನ್ ಅದು ಇದೆಲ್ಲ ಪ್ಯಾಲೆಟಲ್ಲಿ ರಜ್ಜ ರಜ್ಜ ಕಲರ್ಸ್ ರೆಡ್ ಶೇಡ್ಸ್ ಇಂದು ಬಾಕಿ ಇದ್ದಲ್ಲ ಅದೆಲ್ಲ ಹಾಕುತ್ತಾ ಇದ್ದೆ ನನಗೆ. ರಜ್ಜ ಇಲ್ಲಿಗೆ ಹಪ್ಪಾಗ ರಜ್ಜ ಲೈಟಾಗಿ ಸ್ಪ್ರೆಡ್ ಮಾಡಿ ಒಳ್ಳೆ ಫುಲ್ ದಪ್ಪಕ್ಕೆ ಅಲ್ಲಿಗೆ ಮೆತ್ತಿಗೆ ಕಡಿ. ನಾನು ಅದರ ಹೈಡ್ ಮಾಡಲಿ ಅಂತ ಕಾರಣ ಹೇಳಿದ್ರೆ ಗಣೇಶಂದ ಹೆಚ್ಚು ಹೈಲೈಟ್ ಅದಕ್ಕೆ ಹೋಗಿ ಇಟ್ಕೊಳ್ಳಿ ಅನಿಸುತ್ತೆ ನನಗೆ. ಹಾಗಾಗಿ ಅದರ ರಜ್ಜ ಹೈಡ್ ಮಾಡಿದ್ದಷ್ಟೇ. ಈಗ ರಜ್ಜವೇ ನೀರಾಗಿ ತಕ್ಕೊಂಡು ಇಲ್ಲೆಲ್ಲ ಬೈಂದಲ್ಲ ಅದರ ಸ್ಪ್ರೆಡ್ ಔಟ್ ಮಾಡಿಕೊಂಡು ನಾನೀಗ ಕಲರ್ಸ್ ತಕ್ಕೊಂಡಿದ್ದಿಲ್ಲೇ ಅದೇ ಪ್ಲೇನ್ ಕಲರ್ ಇಲ್ಲೇ ಅದರ ಸ್ಪ್ರೆಡ್ ಔಟ್ ಮಾಡ್ತಾ ಇಪ್ಪದು. ಕಲರ್ಸ್ ಕ್ಲೀನ್ ಮಾಡಿ ಬೊಮ್ಮ. ಇನ್ನು ಲಾಸ್ಟ್ ಲೇಯರ್ ಎಲ್ಲೋ ಮತ್ತು ವೈಟಿನ ಲೇಯರ್ಸ್ ಇದಲ್ಲ ಅದಷ್ಟು ಡ್ರೈ ಆಯ್ತಿದೆ, ಹಾಗಾಗಿ ಈಸಿಯಾಗಿ ಸ್ಪ್ರೆಡ್ ಔಟ್ ಆಗ್ತಾ ಇತ್ತು. ಈಗ ಪುನಃ ಪಾಯಿಂಟ್ ಬ್ರಷ್ ತಕ್ಕೊಳ್ತಾ ಇದ್ದೆ. ಅದೇ ಬ್ರೌನ್ ಶೇಡ್ ತಕ್ಕೊಂಡು ನಾನೀಗ ಇಲ್ಲಿ ಈ ಗ್ಯಾಪ್ಸ್ಗಳೆಲ್ಲ ಫಿಲ್ ಮಾಡಿ ಹೋಗ್ತೆ. ಅದೇ ಟೆಕ್ನಿಕ್, ನೀರು ರಜ್ಜ ತಕ್ಕೊಂಡು ಸ್ಪ್ರೆಡ್ ಮಾಡುವ.
ನೆಕ್ಸ್ಟ್ ನಮಗೆ ಮಾಡಲಿಪ್ಪದು ಇದರಲ್ಲಿ ಒಂದು ಇಲ್ಲಿ ನಾವು ಈ ಬಳೆಯ ಸರಿ ಮಾಡಿದ್ವಾ, ಇದಕ್ಕೆ ಈಗ ಒಂಚೂರು ವೈಟ್ ಹಾಕುತ್ತಾ ಇದ್ದೆ, ಇಲ್ಲಿ ಮೋದಕ್ಕೆ ಹಾಕುದೆ, ಮತ್ತೆ ಇಲ್ಲಿ ಒಂಚೂರು ಗ್ಯಾಪ್ ಇಲ್ಲೆಲ್ಲ ಕಾಫಿ ಇದು ರೆಡ್ ಮತ್ತು ಬ್ಲ್ಯಾಕ್ ಇನ್ ಶೇಡಿಂಗ್ ಅದರನ್ನು ಒಂದು ರಜೆ ಫಿಲ್ ಮಾಡಿ. ಇದೊಂಥರ ಔಟ್ಲೈನ್ ಇದೆ, ಆಯ್ತು ಶ್ಯಾಡೋ ಏನಂಗೂ ಆಗುತ್ತು, ಹಾಗಾಗಿ 2 in 1. ಇನ್ನು ರಚ್ಚಿ ಯೆಲ್ಲೋ ಕಲರನ್ನೇ ತಕ್ಕೊಂಡು ಈ ಬ್ಯಾಂಗಲಿನ ಮಾತ್ರ ಸುತ್ತಕ್ಕೆ ಮಾತ್ರ ಹಾಕುತ್ತೆ. ಅಷ್ಟೇ, ಇಲ್ಲಿದೆ. ಈಗ ಇದಿಷ್ಟ ಆಯ್ತು. ಇನ್ನು ನೆಕ್ಸ್ಟ್ ಇದರಲ್ಲಿ ಡೀಟೇಲ್ ಮಾಡಕ್ಕನ್ನೇ ನನಗೆ ಒಂದೆರಡು ವಿಷಯ ಗಣೇಶನಲ್ಲಿ ಹಾಕಲಿದ್ದು. ಒಂದು ಈ ನಾಮ ಹಾಕಕ್ಕೆ ನನಗೆ 1 2 3, ಮತ್ತೊಂದು ಶನಿವಾರ. ಈಗ ಈ ಶನಿವಾರವನ್ನೇ ಹೈಲೈಟ್ ಮಾಡಕ್ಕೆ ಆದರೆ ಇಲ್ಲಿ ಒಂದು ಶ್ಯಾಡೋ ಬೇಕೇ ಬೇಕು ನಮಗೆ. ಸೊ ನೆಕ್ಸ್ಟ್ ಇದೊಂದು ಹೊಕ್ಕುಳ್ಳ ಚಿತ್ರ ಬಿಡಿಸಬೇಕು. ಜಸ್ಟ್ ಒಂದು ಡಾಟ್ ಅಷ್ಟೇ. ನೆಕ್ಸ್ಟ್ ಇಲ್ಲಿ ಗಣೇಶನೊಂದು ಕೆಂಪು ಬೊಟ್ಟು. ಇಲ್ಲಿಗೆ ಆಲ್ಮೋಸ್ಟ್ ಗಣೇಶಂದು ಎಲ್ಲ ಡೀಟೇಲ್ಸ್ ಆಯ್ತು. ಕೈಯಲ್ಲಿ ಓಂ ಹೇಳಿ ಬರುತ್ತಾ ಇದ್ದೆ.
ನೆಕ್ಸ್ಟ್ ನನಗೀಗ ಇಲ್ಲಿಯೇ ಒಂದು ಕಲರಿಂಗ್ ರಜೆ ಮಾಡೋಕ್ಕೂ ಅದರಿಂದ ಮೊದಲು ನಾನು ಇಲ್ಲಿಯ ಕೈಲಿಪ್ಪ ಮೋದಕಕ್ಕೆ ಒಂದು ರಜ್ಜೆ ಹೈಲೈಟ್ ಕೊಡ್ತಾ ಇದ್ದೆ. ರಜ್ಜೆ ಎಲ್ಲೋ ರಜ್ಜೆ ವೈಟ್ ಕಲರ್ನ ಒಟ್ಟಿಗೆ ತಕ್ಕೊಂಡಿದೆ, ಹಾಕಿದೆ. ನೆಕ್ಸ್ಟ್ ಇನ್ನೂ ಸಣ್ಣ ಪೇಂಟ್ ಬ್ರಷ್ ಬಂದಿದ್ದು ಅದರ ತಕ್ಕೊಂಡು ಪಾಯಿಂಟ್ ಬ್ರಷ್ ತಕ್ಕೊಂಡು ಬ್ಲ್ಯಾಕ್ ಕಲರ್ ತಕ್ಕೊಳ್ತಾ ಇದ್ದೆ. ಬ್ಲ್ಯಾಕ್ ಕಲರ್ ತಕ್ಕೊಂಡು ಇಲ್ಲಿ ಇದು ಫುಲ್ ಬ್ಲ್ಯಾಕ್ ಮಾಡಿದ್ದೇನೆ. ಈಗ ಇದರ ರಜ್ಜೆ ಒಣಗಲು ಶುರುವಾಗಲ್ಲ. ಸ್ವಲ್ಪ ವೈಟ್ ಕಲರ್ ತಕ್ಕೊಂಡು ಅಲ್ಲಲ್ಲಿ ಹೈಲೈಟ್ಸ್ ಮಾತ್ರ ಹಿಂಗೆ ಹಾಕಿರೋ. ಅಲ್ಲಿಗೆ ನಮ್ಮ ಗಣೇಶನ ಪೇಂಟಿಂಗ್ ಆಲ್ಮೋಸ್ಟ್ ಆತಲ್ಲ. ಎಂತಾರು ಡೀಟೇಲ್ ಬೇಕನ್ನೋವಾಗ ಹೇಳಿ ನೋಡು. ನನ್ನ ಅಂದಾಜು ಎಂಥದ್ದು ಬೇಡ. ಅದಕ್ಕೆಲ್ಲ ತುಂಬ ಡೀಪ್ ಇಪ್ಪಲ್ಲೆಲ್ಲ ಬ್ಲ್ಯಾಕ್ ಕಲರ್ ಒಂಚೂರು ಹಾಕಿ ಮಾಡಿದರೆ ಇಲ್ಲೆಲ್ಲ ಇಲ್ಲಿ ಇಲ್ಲಿ ಡಾರ್ಕ್ ಆಗಿ ಬ್ಲ್ಯಾಕ್ ಕಲರ್ನ ಹಾಕಿಕೊಂಬ. ಬ್ಲ್ಯಾಕ್ ಸ್ಪೇಸಿನ ಫಿಲ್ ಮಾಡುವ ರಜ್ಜೆ ಹಿಂಗೆ ಸ್ಪ್ರೆಡ್ ಮಾಡ್ರೆ ಆಯ್ತು. ಸ್ಪ್ರೆಡ್ ಮಾಡುವಾಗ ರಜ್ಜೆ ಕೇರ್ಫುಲ್ಲಾಗಿ ಸ್ಪ್ರೆಡ್ ಮಾಡಿ. ಇನ್ನೊಂದು ಬೇಕಾದ್ರೆ
ತುಂಬ ಹೇಳಿದ್ರೆ ಬಹುರ ಜಲ್ದಿ ತಕ್ಕೊಂಡು ಹಾಕಕ್ಕೂ ಇಲ್ಲಾಂದ್ರೆ ಪೇಂಟಿಂಗ್ ಹಾಳಕ್ಕೂ. ಓ ಇಲ್ಲಿ ಒಂಚೂರು ಬಣ್ಣ ಹಿಡಿದತ್ತನ್ನೇ ಕೈಯಿಂದ. ತಲೆ ಬಿಸಿ ಬೇಡ, ಎಕ್ರೆಲಿಕ್ ಪೇಂಟ್ ಅಲ್ಲವು ಅದರ ಮೇಲೆ ಬೆಡ್ ಹಾಕಿರೋದು ಇದು ಬಣ್ಣ ಮಾಡ್ತೀವಿ. ಒಂದೆರಡು ಮೂರು ದಿಕ್ಕೆ ಫಿನಿಶಿಂಗ್ ಕೊಡುವ. ಇಲ್ಲೆಲ್ಲ ಎಂತ ಫಿನಿಶಿಂಗ್ ಆಯಿತು. ಓಕೆ, ಸೊ ಇಟ್ಸ್ ಡನ್. ತುಂಬ ಈಸಿಯಾಗಿ ತೊಳೆಗ್ರೇಶಿದ್ದೇನೋ, ಇದರ ಟ್ರೈ ಮಾಡಿ ಸೋಷಿಯಲ್ ಮೀಡಿಯಲ್ಲಿ ಹಾಕಿ ಚೌತಿ ದಿನ ಎನ್ನ ಟ್ಯಾಗ್ ಮಾಡಿ. ಈ ಗಮ್ ಟೇಪಿಂದ ಎಂತ ಹೆಲ್ಪ್ ಆಯ್ತು ಹೇಳಿದಾರ ತೋರಿಸುತ್ತಾ ಇದ್ದೆ ನೋಡಿ. ತೆಗೆವಾಗ ಮಾತ್ರ ಜಾಗ್ರತೆ ಬೇಕು. ಇದು ಪೇಪರ್ ಗಮ್ ಟೇಪ್ ಅಲ್ಲಿ ಹೇಳ್ತಾವೆ. ಇದಕ್ಕೆ ಯೂಶಲಿ ಎಲ್ಲ ಆರ್ಟಿಸ್ಟ್ಗೆ ಯೂಸ್ ಮಾಡ್ತಾ ಇರ್ತು. ರಿಮೂವ್ ಮಾಡುವಾಗ ನೋಡಿ ಕ್ಲೀನ್ ಬಾರ್ಡರ್ ಬಂತು. ಹಿಂಗೆಲ್ಲ ಆವತ್ತು ಒಂದೊಂದರಿ. ನೋಡಿ ಫಿನಿಶಿಂಗ್ ಎಷ್ಟು ಕ್ಲೀನ್ ಬಂತಲ್ಲ. ಅದು ಹೇಳಿದ್ದಲ್ಲದ ವಿಘ್ನೇಶ್ವರ ನೆನಸಿ ತೊಳೆದರೆ ಸುಲಭದಲ್ಲಿ ನಿಂಗಳ ಕೆಲಸ ಆವತ್ತು ಹೇಳಿ. ಹಾಗೆ ಪೇಂಟಿಂಗ್ ಹೆಂಗೆ ಈಸಿಯಾಗಿ ಮಾಡ್ಲಾಗುತ್ತಲ್ಲದ, ನಿಂಗಳು ಟ್ರೈ ಮಾಡಿ. ಗಣೇಶ ಚತುರ್ಥಿ ದಿನ ಇದರ ಪೇಂಟಿಂಗ್ ಮಾಡಿ ಪೋಸ್ಟ್ ಮಾಡಿ. ಈ ಸರ್ತಿ ನಾವು ಬರೀ ಮೋದಕ, ಕಡುಬು, ಚಕ್ಕುಲಿ ಹೇಳಿ ಮಾಡಿ ಮಾತ್ರ ಸೆಲೆಬ್ರೇಟ್ ಮಾಡೋದು ಬೇಡ. ಈ ವರ್ಷ ನಾವು ಪೇಂಟಿಂಗ್ ಮಾಡಿ ಸಹ ಸೆಲೆಬ್ರೇಟ್ ಮಾಡುವ. ಎಲ್ಲ ಮೋದಕ ಅದು ಇದು ಎಲ್ಲ ನೈವೇದ್ಯ ಮಾಡಿಕ್ಕೆ ಅದರ ತಿಂದುಕೊಂಡು ಈ ಪೇಂಟಿಂಗ್ ಇದ ಮಾಡಿ. ಅಂಬಾಗ ನಿಮ್ಮ ಭೇಟಿ ಯಾವಾಗ? ನಾಡ್ದು ಆದಿತ್ಯವಾರ ಲೆಟ್ಸ್ ಮೋಟೋ ಟು ಸ್ಕೆಚ್ಲಿ ಹೆಂಗ ಯಾವ ಊರಿಂಗ ಹೋಗ್ತಾಯ ಎಂತ ಮಾಡ್ತಾಯ ಹೇಳುದಾರ ನಾಡ್ದು ಆದಿತ್ಯವಾರ ಸಾಯಂಕಾಲ 5 ಗಂಟೆಗೆ ಎಂಗಳೊಟ್ಟಿಗೆ ಸೇರಿ. ಅಂಬಾಗ ನಾಡ್ದು ಕಮ್ಮ ಟಾಟಾ.